ಬೆನ್ನು ನೋವಿನ ನೆಪದಲ್ಲಿ ಜೈಲಿನಿಂದ ಹೊರಬಂದಿರೋ ದರ್ಶನ್ಗೆ ಹೊಸದೊಂದು ಸಂಕಷ್ಟ ಶುರುವಾಗಿದೆ. ಗೃಹ ಇಲಾಖೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೇ ಆದ್ರೆ ಮಧ್ಯಂತರ ಬೇಲ್ಗೂ ಬ್ರೇಕ್ ಬೀಳೋ ಸಾಧ್ಯತೆ ಇದೆ. ಹೀಗಾಗಿ ಆಸ್ಪತ್ರೆಯಲ್ಲಿರೋ ದರ್ಶನ್ಗೆ ಖಾಕಿ ನಡುಕ ಶುರುವಾಗಿದೆ. ದರ್ಶನ್ಗೆ ಸರ್ಜರಿನ, ಫಿಸಿಯೋಥೆರಪಿನ, ದಾಸನ ಬೇಲ್ಗೆ ಬ್ರೇಕ್ ಹಾಕಲು ಖಾಕಿ ಪ್ಲಾನ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿ ಶತದಿನೋತ್ಸವ ಆಚರಿಸಿದ್ದ ದರ್ಶನ್ ಆರೋಗ್ಯದ ನೆಪದ ಮೇಲೆ ಕಾಡಿಬೇಡಿ ಹೊರಗೆ ಬಂದಿದ್ದಾರೆ. ಬಳ್ಳಾರಿ ಜೈಲಿಂದ ಬೆಂಗಳೂರಿಗೆ ಎಂಟ್ರಿ ಆಗಿದ್ದು ಆಸ್ಪತ್ರೆಯಲ್ಲಿ ಬೆಡ್ ರೆಸ್ಟ್ ಮಾಡುತ್ತಿದ್ದಾರೆ. ವೈದ್ಯರು ಚೆಕಪ್ ಶುರು ಮಾಡಿ 1 ವಾರದ ಮೇಲಾದರೂ ದರ್ಶನ್ರ ಆರೋಗ್ಯ ಸ್ಥಿತಿ ಬಗ್ಗೆ ಯಾವುದೇ ಮಾಹಿತಿ ಹೊರಬಿದ್ದಿಲ್ಲ. ಸರ್ಜರಿಗೆ ಓಕೆ ಅಂತಾರಾ ಇಲ್ಲ ಫಿಸಿಯೋಥೆರಪಿ ಮಾಡಿಸ್ಕೊಳ್ತಾರಾ ಅನ್ನೋ ಚರ್ಚೆ ನಡೆಯುತ್ತಿರೋ ಹೊತ್ತಲ್ಲೇ ಪೊಲೀಸರು ರಣತಂತ್ರ ರೂಪಿಸುತ್ತಿದ್ದಾರೆ. ಬೇಲ್ ಮೇಲೆ ಹೊರಬಂದಿರೋ ದರ್ಶನ್ಗೆ ಬ್ರೇಕ್ ಹಾಕೋದಕ್ಕೆ ಶತಾಯಗತಾಯ ಪ್ರಯತ್ನ ಮಾಡುತ್ತಿದ್ದಾರೆ. ಆದರೆ ಗೃಹ ಇಲಾಖೆ ಮಾತ್ರ ಅದ್ಯಾಕೋ ಸೈಲೆಂಟ್ ಆದಂತೆ ಕಾಣುತ್ತಿದೆ. ಮಧ್ಯಂತರ ಜಾಮೀನಿನ ಮೇಲೆ ಹೊರಬಂದಿರೋ ದರ್ಶನ್ ಐಷಾರಾಮಿ ಆಸ್ಪತ್ರೆಯನ್ನೇ ಸೇರ್ಕೊಂಡಿದ್ದಾರೆ. ಬರೋಬ್ಬರಿ 4 ತಿಂಗಳುಗಳ ಕಾಲ 4 ಗೋಡೆ ಮಧ್ಯೆ ಇದ್ದವರು ಟ್ರೀಟ್ಮೆಂಟ್ ಹೆಸರಲ್ಲಿ ಬೆಚ್ಚನೆಯ ಗೂಡಲ್ಲಿ ರೆಸ್ಟ್ ಮಾಡುತ್ತಿದ್ದಾರೆ. ಹೀಗಾಗಿಯೇ ದರ್ಶನ್ ಬೇಲ್ಗೆ ಕೊಕ್ಕೆ ಹಾಕುವುದಕ್ಕೆ ಪೊಲೀಸರು ಇನ್ನಿಲ್ಲದ ಹರಸಾಹಸ ಮಾಡುತ್ತಿದ್ದಾರೆ. ಹಾಗಾದ್ರೆ ಪೊಲೀಸರು ಮಾಡಿಕೊಂಡಿರೋ ಪ್ಲಾನ್ ಏನು ಅಂತ ನೋಡೋದಾದ್ರೆ, ಆರೋಗ್ಯದ ನೆಪದ ಮೇಲೆ ಹೊರಬಂದಿರೋ ದರ್ಶನ್ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹೀಗಾಗಿ ದರ್ಶನ್ರ ಮಧ್ಯಂತರ ಬೇಲ್ಗೆ ಕೊಕ್ಕೆ ಹಾಕಬೇಕು ಅಂತ ಪೊಲೀಸರು ಭರ್ಜರಿ ಪ್ಲಾನ್ ಒಂದನ್ನ ಮಾಡಿದ್ದಾರೆ. ಹೈಕೋರ್ಟ್ ನೀಡಿರೋ ಬೇಲ್ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಸದ್ಯದಲ್ಲೇ ಸುಪ್ರೀಂಗೆ ಅರ್ಜಿ ಸಲ್ಲಿಸುವುದಕ್ಕೂ ತಯಾರಿ ನಡೆಸುತ್ತಿದ್ದು, ಇದಕ್ಕೆ ಅನುಮತಿ ನೀಡುವಂತೆ ಕೋರಿ ಗೃಹ ಇಲಾಖೆಗೆ ಪತ್ರ ಬರೆದಿದ್ದಾರೆ. ಪೊಲೀಸರು ಪತ್ರ ಬರೆದು 6 ದಿನವೇ ಕಳೆದರೂ ಗೃಹ ಇಲಾಖೆ ಮಾತ್ರ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಹೀಗಾಗಿ ಪೊಲೀಸರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವುದಕ್ಕೆ ಗೃಹ ಇಲಾಖೆ ಅನುಮತಿ ಕೊಡಲು ಹಿಂದೇಟು ಹಾಕ್ತಿದೆಯಾ ಅನ್ನೋ ಅನುಮಾನ ಕಾಡುತ್ತಿದೆ. ದೊಡ್ಡ ಮಗನ ಬಗ್ಗೆ ಮನಬಿಚ್ಚಿ ಮಾತಾಡಿದ್ರು ದೊಡ್ಡಗೌಡ್ತಿ. ದರ್ಶನ್ ಜೈಲು ಸೇರಿದ್ದು ದೊಡ್ಡಗೌಡತಿ ಸುಮಲತಾ ಅಷ್ಟಾಗಿ ರಿಯಾಕ್ಟ್ ಮಾಡುತ್ತಿರಲಿಲ್ಲ. ದರ್ಶನ್ ನನ್ನ ದೊಡ್ಡ ಮಗ ಅಂತ ಬಾಯ್ತುಂಬ ಕರೆಯುತ್ತಿದ್ದ ಸುಮಲತಾ ಸ್ವಲ್ಪ ಸೈಲೆಂಟ್ ಆಗಿದ್ರು. ಆಗಾಗ ಅಭಿಷೇಕ್ ಜೈಲಿಗೆ ಹೋಗಿ ನೋಡ್ಕೊಂಡು ಬಂದಿದ್ದು ಬಿಟ್ರೆ ಸುಮಲತಾ ಮಾತ್ರ ಒಮ್ಮೆಯೂ ಮಗನ ಮುಖ ನೋಡುವುದಕ್ಕೆ ಹೋಗಿರಲಿಲ್ಲ. ಆದ್ರೀಗ ಇದೇ ಸುಮಲತಾ ದೊಡ್ಡ ಮಗನ ಬಗ್ಗೆ ಮನಬಿಚ್ಚಿ ಮಾತಾಡಿದ್ದಾರೆ. ನನ್ನ ಜೀವ ಇರೋವರೆಗೂ ದರ್ಶನ್ ನನ್ನ ಮಗನೇ, ನಮ್ಮ ನಡುವಿನ ಸಂಬಂಧ ಯಾವತ್ತಿಗೂ ಹಾಗೆಯೇ ಇರುತ್ತೆ, ಎಲ್ಲ ಒಳ್ಳೆಯದಾಗಬೇಕು, ನಿಜ ಹೊರಬಂದು ನಿರಪರಾಧಿ ಆಗಬೇಕು ಅನ್ನೋದು ನನ್ನ ಆಸೆ ಎಂದಿದ್ದಾರೆ. ಅವ್ರ ಬೇಲ್ದು ಇನ್ನೇನೇನು ಲೀಗಲ್ ಚಾಲೆಂಜಸ್ ಇದೆ, ಅದನ್ನೆಲ್ಲ ಫೇಸ್ ಮಾಡಿ ಹೊರಗಡೆ ಬರ್ತಾರೆ ಅನ್ನೋವಂಥ ಆಸೆ ಇಟ್ಕೊಂಡಿರೋರೆಲ್ಲ ನಾವೆಲ್ಲ. ಸೊ ಅದೆಲ್ಲ ಆಗಲಿ, ಲೈಫ್ ಇರೋವರೆಗೂ ದರ್ಶನ್ ನನ್ನ ಮಗನೇ, ಏನಿದ್ರು ಒಳ್ಳೇದಾಗಬೇಕು, ಎಲ್ಲ ನಿಜಾಂಶ ಏನು ಅಂತ ಹೊರಗೆ ಬರಬೇಕು, ಅವರು ನಿರಪರಾಧಿ ಅಂತ ಸಾಬೀತಾಗಬೇಕು ಅನ್ನೋದು ನನ್ನ ಆಸೆ. ಸರ್ಜರಿಗೆ ಹಿಂದೇಟು ಹಾಕ್ತಿದ್ದಾರಂತೆ ದರ್ಶನ್. ಬಳ್ಳಾರಿ ಜೈಲಲ್ಲಿದ್ದಾಗ MRI ಸ್ಕ್ಯಾನ್ ಮಾಡಿಸುವುದಕ್ಕೆ ಮೊಂಡಾಟ ಆಡ್ತಿದ್ದ ದರ್ಶನ್ ಈಗ ಸರ್ಜರಿ ಮಾಡಿಸಿಕೊಳ್ಳುವುದಕ್ಕೂ ತಗಾದೆ ತೆಗೆಯುತ್ತಿದ್ದಾರಂತೆ. ಬೆನ್ನು ನೋವು ಅನ್ನೋದು ಜೀವ ಹಿಂಡ್ತಿದೆ ಅಂತಿರೋ ಇದೇ ದರ್ಶನ್ ಸರ್ಜರಿ ಅಂದ್ರೆ ಮಾರು ದೂರ ಹೋಗ್ತಿದ್ದಾರಂತೆ. ಈ ಬಗ್ಗೆ ಸುಮಲತಾ ಕೂಡ ಪ್ರತಿಕ್ರಿಯೆ ನೀಡಿದ್ದು, ದರ್ಶನ್ಗೆ ಬೆನ್ನು ನೋವು ತುಂಬಾನೇ ಕಾಡ್ತಿದೆ, ಆದರೆ ಸರ್ಜರಿ ಮಾಡಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಿಲ್ಲ ಅನ್ನೋ ಮಾತುಗಳು ನನ್ನ ಗಮನಕ್ಕೂ ಬಂದಿದೆ ಎಂದಿದ್ದಾರೆ. ಅದೇ ಬೆನ್ನೋವು ತುಂಬ ಇದೆ ಅದಕ್ಕೆ, ಬಟ್ ಅವ್ರಿಗೇನು ಸರ್ಜರಿ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋ ಥರ ಕೇಳ್ಪಟ್ಟೆ ನಾನು. ಯಾಕಂದರೆ ಸರ್ಜರಿ ಮಾಡಿದ್ರೆ ರಿಕವರಿ ಪೀರಿಯಡ್ ತುಂಬ ಇರುತ್ತೆ ಆಮೇಲೆ. ಸೊ ಇದೆಲ್ಲ ಸರಿ ಹೋಗಲಿ ಅಂತ ನಾವು ಆಶಿಸ್ತೀವಿ. ಒಟ್ನಲ್ಲಿ ಜಾಮೀನಿನ ಮೇಲೆ ಹೊರಬಂದರೂ ದರ್ಶನ್ಗೆ ಟೆನ್ಷನ್ ಮಾತ್ರ ಕಮ್ಮಿ ಆಗ್ತಿಲ್ಲ. ದಾಸನ ಮಧ್ಯಂತರ ಬೇಲ್ಗೆ ಕೊಕ್ಕೆ ಹಾಕಲು ನಿಂತಿರೋ ಪೊಲೀಸರ ನಡೆಗೆ ಗೃಹ ಇಲಾಖೆ ಸಾಥ್ ನೀಡುತ್ತಾ ಇಲ್ವಾ ಅನ್ನೋದೇ ಯಕ್ಷ ಪ್ರಶ್ನೆ. ಗಂಗಾಧರ್, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು.